ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಮಂಡೇ ಲಾಗ್ ಆಗಿರುತ್ತೆ. ನಾನು ಡೈಲಿ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಡೆಕೆತ್ಲಾನ್ ಶಾಪಿಂಗ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ನಾನು ಹೇಳಿರುವ ಹಾಗೆ ನನ್ನ ಮಕ್ಕಳು ಬಂದು ಸಮರ್ ಕ್ಯಾಂಪ್ಗೆ ಹೋಗ್ತಿದ್ದಾರೆ, ಇಬ್ಬರು ಕೂಡ. ಅವರಿಗೋಸ್ಕರ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ದೀವಿ. ಮುಂದೆ ನಾನು ಏನೇನೆಲ್ಲ ತೊಗೊಂಡ್ವಿ ಅಂತ ಕೂಡ ನೋಡೋಣ. ಈಗ ನೋಡಿ, ಸೋಮವಾರ ಆಗಿರೋದ್ರಿಂದ ನಾನು ಸೋಮವಾರನೇ ವಾರ ಮಾಡೋದು ನಮ್ಮ ಮನೆಯಲ್ಲಿ. ಅದಕ್ಕೋಸ್ಕರ ದೇವರನ್ನೆಲ್ಲ ನೀಟಾಗಿ ತೊಳೆದು ಶುದ್ಧಿ ಮಾಡಿ ತುಂಬ ಭಕ್ತಿಯಿಂದ ನಾನು ಸೋಮವಾರದ ಪೂಜೆ ಕೂಡ ಮಾಡಿ ಆಯಿತು. ಅದೇ ರೀತಿ ಚುರುಕಾಗಿ ಇವತ್ತಿನ ದಿನ ಒಂದು ತುಂಬ ಚುರುಕಾಗಿದ್ದ ದಿನ ಅಂತಲೇ ಹೇಳ್ಬೋದು. ಬೇಗ ಬೇಗ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ಕಾರಣ ನನ್ನ ದೊಡ್ಡ ಮಗನಿಗೆ ಡೆಂಟಲ್ಗೆ ಹೋಗಬೇಕಾಯ್ತು. ಅಂದರೆ ಪ್ರತಿ ಮಂತ್ ಅವನಿಗೆ ಡೆಂಟಲ್ ಚೆಕಪ್ ಕರ್ಕೊಂಡು ಹೋಗಬೇಕು. ಯಾಕೆಂದರೆ ಅವನಿಗೆ ಬ್ರೇಸಸ್ ಹಾಕಿದ್ದೀವಿ, ಹಲ್ಲುಗಳು ಸ್ವಲ್ಪ ಸೊಟ್ಟಂಪಟ್ಟಾಯಿತು. ಸೊ ಅದಕ್ಕೆ ಒಂದು ಚೆಕಪ್ ಕೂಡ ಹೋಗಬೇಕು. ಸಮ್ಮರ್ ಕ್ಯಾಂಪ್ ಹೋಗಿ ಅವರು 2 o'clock ಮನೆಗೆ ಬರ್ತಾರೆ. ಅಷ್ಟೊತ್ತಿಗೆ ನಾನು ಎಲ್ಲ ಕೆಲಸ, ಅಡಿಗೆ, ಬಟ್ಟೆ, ಪಾತ್ರೆ ಎಲ್ಲವೂ ಆಗಿರಬೇಕು. ಸೊ ಅದಕ್ಕೆ ಬೇಗ ಬೇಗ ಚುರುಕಿಂದ ಮಾಡ್ತಾಯಿದ್ದೀನಿ. ಈಗ ನೋಡಿ, ಇದನ್ನೆಲ್ಲ ಸ್ಕೂಲಲ್ಲೇ ಕೊಟ್ಟಿದ್ದಾರೆ ಸಮ್ಮರ್ ಕ್ಯಾಂಪ್ಗೋಸ್ಕರ. ಗಾಗಲ್ಸು, ಹ್ಯಾಟು ಇದೆಲ್ಲ ಸ್ವಿಮ್ಮಿಂಗ್ ಕೊಟ್ಟಿದ್ದಾರೆ. ಹಾಗೂ ಈ ಸೇಫ್ಟಿ ಗಾರ್ಡ್ಸ್ ಬಂದು ಸ್ಕೇಟಿಂಗ್ಗೆ ಕೊಟ್ಟಿದ್ದಾರೆ. ಆದರೂ ನಮ್ಮ ಹತ್ರ ಸ್ವಿಮ್ಮಿಂಗ್ ಡ್ರೆಸ್ಸಸ್ ಇರಲಿಲ್ಲ. ಸೊ ಅದನ್ನು ಬೇಕು, ಮತ್ತು ಇನ್ನೊಂದಷ್ಟು ಶೂ ಮತ್ತು ಸ್ಕೇಟಿಂಗ್ ಏನೇನೋ ಬೇಕು ಅಂತ ಹೇಳಿ ಕಳಿಸಿದ್ರು. ಅದಕ್ಕೋಸ್ಕರ ಡೆಕೆತ್ಲಾನ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನೋಡಿ, ವೆಲ್ಕಮ್ಗೆ, ಸಮ್ಮರ್ ಕ್ಯಾಂಪ್ಗೆ ವೆಲ್ಕಮ್ ಮಾಡಿ ಒಂದು ಪೋಸ್ಟರ್, ಅಂದರೆ ಗ್ರೀಟಿಂಗ್ ಕಾರ್ಡ್ ಥರ ಮಾಡಿ ಅದು ಕೂಡ ಕೊಟ್ಟಿದ್ದಾರೆ. ನನ್ನ ಮಗ ನೋಡಿ ಎಲ್ಲ ಟ್ರಯಲ್ ನೋಡ್ತಿದ್ದಾನೆ. ನಮಗಂತೂ ಫುಲ್ಲು ನಗು. ಅದು ಮೇಲ್ಗಡೆ ಇದಂಟಿಸಿದ್ದಾರೆ ಸ್ಟಿಕ್ಕರು. ಅವನಿಗೆ ಗೊತ್ತಾಗ್ತಿಲ್ಲ ಪಾಪ, ಅದನ್ನು ಹಾಕ್ಕೊಂಡ್ಬಿಟ್ಟಿದ್ದಾನೆ. ಕಾಣಿಸ್ತಾ ಇದೆಯಾ ಅಂದರೆ ಹ್ಞೂ ಅಂತಾನೆ, ಬಟ್ ಅವನಿಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ನನ್ನ ದೊಡ್ಡ ಮಗ ಅಂತಿದ್ದ ಸ್ಟಿಕ್ಕರ್ ತೆಗಿಮಾ ಅಂತ. ಆಮೇಲೆ ಮತ್ತೆ ಸ್ಟಿಕ್ಕರ್ ಎಲ್ಲ ತೆಗೆದ್ವಿ, ಕಾಣಿಸ್ತಾ ಇದೆ ಅಂತಂದ. ಆದರೆ ದೊಡ್ಡ ಮಗ ಈ ಥರ ಎಲ್ಲ ಟ್ರಯಲ್ ಮಾಡಲ್ಲ ಅವನು. ಚಿಕ್ಕ ಮಗುಗೆ ತುಂಬಾ ಕ್ಯೂರಿಯಾಸಿಟಿ ಅಂತಲೇ ಹೇಳ್ಬೋದು. ನೋಡಿ, ಇದಕ್ಕೂ ಕೂಡ ನಮಗೆ ಸ್ಕೂಲ್ ಕಡೆಯಿಂದ ಚಾರ್ಜಸ್ ಮಾಡಿದ್ದಾರೆ. ಇಬ್ಬರಿಗೂ ಈ ಥರ ಒಂದು ಪೇರು ಮತ್ತು ಸೇಫ್ಟಿ ಗಾರ್ಡ್ಸು ಎರಡಕ್ಕೂ ಸೇರಿ 850 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಇನ್ನೂ ಏನೇನೋ ಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಅಷ್ಟೊತ್ತಿಗೆ ನೋಡಿ, ನಾವು ಬ್ಯಾಂಗ್ಳೂರಿಗೆ ಬಂದಿದ್ದೀವಿ. ಇದು JP ನಗರಲ್ಲಿರುವಂತಹ ಸರಸ್ವತಿ ಡೆಂಟಲ್ ಕ್ಲಿನಿಕ್ ಅಂತ ಹೇಳ್ಬೋದು. ತುಂಬಾ ರೆಕಮೆಂಡ್ ಮಾಡ್ತೀನಿ. ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಮಕ್ಕಳಿಗೆ ಇಲ್ಲಿ. ನಾವು ನಮ್ಮ ದೊಡ್ಡ ಮಗ, ಅವನಿಗೆ ರೆಗ್ಯುಲರಾಗಿ ಇಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ತಿರೋದು. ಅವ್ನು ಹುಟ್ಟಿದಾಗಿಂದನೂ ಅಂದರೆ ಅವನಿಗೆ ಬೇಗ ಹಲ್ಲು ಬಂತು, ಹಾಗೆ ಬೇಗನೆ ಹಲ್ಲು ಹಾಳಾಯಿತು ಕೂಡ, ಮಿಲ್ಕ್ ಟೀತ್ಸ್ ಆಗಿಬಿಡ್ತು. ಸೊ ಅವಾಗ ತುಂಬ ಜ್ವರ ಬರ್ತಿತ್ತು, ಸ್ವೆಲ್ಲಿಂಗ್ಸು, ದವಡೆಯಲ್ಲೆಲ್ಲ ಹೊಟ್ಟೋಗಿತ್ತು ಅವನಿಗೆ. ಅವನಿಗೆ 5 years ಇರುವಾಗಿಂದನೂ ನಾವು ಇವ್ರ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ತಿರೋದು. ಇಲ್ಲಿ ಇದಕ್ಕೆ ಈ ಥರ ಟ್ರೀಟ್ಮೆಂಟ್ ಕೊಡೋದು ಬಂದು ಈ ಮೇಡಮ್ ಇದ್ದಾರಲ್ಲ, ಅವರ ಪ್ರೊಫೆಸರ್ ಕೊಡೋದಿಲ್ಲಿ, ಅಮರ್ನಾಥ್ ಅಂತ. ತುಂಬಾ ಒಳ್ಳೆ ಕೈಗುಣ. ಅವ್ರ ಕೈ ಇಟ್ಟರು ಅಂತಂದರೆ ಬ್ರಹ್ಮ ಅಂತ ಯಾವಾಗಲೂ ಹೇಳ್ತಿರ್ತಾರೆ ಆ ಮೇಡಮು. ಅಷ್ಟು ಚೆನ್ನಾಗಿ ಅವರು ಕೆಲಸ ಮಾಡಿಕೊಡ್ತಾರೆ. ನಮಗೂ ಕೂಡ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಲ್ಲಿ ಅವ್ರ ಹತ್ರ ಮಾಡಿಸ್ದಾಗಿಂದ ನಮ್ಗೆ ಯಾವುದೇ ರೀತಿ ಡೆಂಟಲ್ ಪ್ರಾಬ್ಲಮ್ ಇದುವರೆಗೂ ಬಂದಿಲ್ಲ. ಅಷ್ಟು ಚೆನ್ನಾಗಿ ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ರು ನನ್ನ ದೊಡ್ಡ ಮಗನಿಗೆ. ಸೊ ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ಹಲ್ಲು ಸೊಟ್ಟಂಪಟ್ಟ ಇತ್ತು. ಅದಕ್ಕೋಸ್ಕರ ಬ್ರೇಸಸ್ ಕೂಡ ಹಾಕ್ಸಿದ್ದೀವಿ. ಸ್ವಲ್ಪ ಅವನು ಮೇಲ್ಗಡೆ ಹಲ್ಲು ಒಂದ್ರ ಮೇಲೆ ಒಂದು ಬರ್ತಾಯಿತ್ತು. ಅದರಿಂದ ಅವನಿಗೆ ಗ್ಯಾಪ್ಸ್ ಆಗಿಬಿಟ್ಟಿತ್ತು. ಕೆಳಗಡೆ ಹಲ್ಲು ತುಂಬ ಕೆಳಗಡೆ ಬರೋದು 2-3 ಹಲ್ಲಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ. ಎವ್ರಿ ಮಂತ್ ನಾವು ಇಲ್ಲಿ ಬರ್ತೀವಿ. ಈಗ ನೋಡಿ, ಡೆಕೆತ್ಲಾನ್ಗೆ ಬಂದಿದ್ದೀವಿ. ಬನ್ನಿ ನೋಡೋಣ. ನಿಮ್ಮನ್ನ ಕೂಡ ಕರ್ಕೊಂಡು ಹೋಗ್ತೀನಿ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ಪೋರ್ಟ್ಸ್ ಐಟಮ್ ಅಂತೂ ನಿಮಗೆ ಏನೇ ಬೇಕಿದ್ರೂ ಇಲ್ಲಿ ಅವೈಲಬಲ್ ಇದೆ. ತುಂಬ ಚೆನ್ನಾಗಿ ಒಂದೇ ಕಡೆ ನಮಗೆ ಎಲ್ಲನೂ ಸಿಗುತ್ತೆ. ಶೂಸ್ ಆಗಿರ್ಬೋದು, ಸ್ವಿಮ್ಮಿಂಗ್ ಡ್ರೆಸ್ಸಸ್ ಆಗಿರ್ಬೋದು, ಸ್ಪೋರ್ಟ್ಸಿಗೆ ಏನೇನು ಬೇಕಲ್ಲ ಅದು ಎಲ್ಲನೂ ಇಲ್ಲಿ ಅವೈಲಬಲ್ ಇದೆ. ಸೊ ಅದಕ್ಕೆ ನಾವು ಕೂಡ ಇಲ್ಲೇ ಒಟ್ಟಿಗೆ ಒಂದೇ ಹತ್ರ ತೊಗೊಳ್ಳೋಣ ಅಂತ ಡೆಕೆತ್ಲಾನ್ ಬಂದಿದ್ದೀವಿ ಸ್ನೇಹಿತರೆ. ಕಾಕ್ನೋಡ್ಗಾಗಿ ಇದಕ್ಕೂ ಮುಂಚೆ ಜಯನಗರ್ ಹೋಗಿದ್ವಿ. ಅಲ್ಲಿ ಕೂಡ ಒಂದು ಸ್ಪೋರ್ಟ್ಸ್ ಶಾಪ್ ಇದೆ ಅಲ್ಲಿ. ಬಟ್ ನಮಗೆ ಸ್ವಿಮ್ಮಿಂಗ್ ಡ್ರೆಸ್ಸಸ್ ಸಿಗಲಿಲ್ಲ. ಆರ್ಡರ್ ಮಾಡಿದ್ದೀವಿ, ಇನ್ನೂ ಬರಬೇಕು, ನಾಳೆ ಬರುತ್ತೆ ಅಂದರೆ. ಸೊ ಅದಕ್ಕೆ ನಾವು ಡೆಕೆತ್ಲಾನ್ಗೆ ಬಂದ್ವಿ. ನಾವು ಕೂಡ ಎಲ್ಲನೂ ಸಿಕ್ತು ಅಂತಲೇ ಹೇಳ್ಬೋದು. ತೊಗೊಂಡ್ವಿ. ಬಟ್ ಸ್ಕೇಟಿಂಗ್ ಒಂದು ನಮಗೆ ಸಿಗಲಿಲ್ಲ. ನನ್ನ ದೊಡ್ಡ ಮಗನಿಗೆ ಸಿಕ್ತು, ಆದರೆ ನಾನೇ ಬೇಡ ಅಂತಂದೆ. ಬರೀ 1 monthಗೆ ನಾವು ಸೇರಿಸಿರೋದು ಈ ಸ್ಕೇಟಿಂಗ್ಗೆ. ಅದಕ್ಕೋಸ್ಕರ ಯಾಕಷ್ಟು ದುಡ್ಡೆಲ್ಲ ಹಾಕ್ಬೇಕಲ್ವ. 1600 ಸಮಥಿಂಗ್ ಇತ್ತು. 1600 ಅಥವಾ 500 ಸರಿ ಇಲ್ಲ. ಅದಕ್ಕೋಸ್ಕರ ನಾನು ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಎಲ್ಲ ಬೇಡ ಅಂತ ನಾನು ಸುಮ್ಮನೆ ಮಾಡಿಸಿದೆ. ದೊಡ್ಡ ಮಗ ಅಪ್ಸೆಟ್ಟಲ್ಲೇ ಇದ್ದಾನೆ, ಬೇಕು ಅಂತಿದ್ದ. ಸ್ಕೂಲಿಗೆ ನಾವು ಫೀಸ್ ಎಲ್ಲ ಕಟ್ ಆಗಿದೆ ಸ್ನೇಹಿತರೆ. ಮತ್ತು ಇದಕ್ಕೆ ಯಾಕಲ್ಲ ಎಕ್ಸ್ಟ್ರಾ ಎಲ್ಲ ಹಾಕಬೇಕು, ದುಡ್ಡು ಸ್ಕೂಲ್ ಕಡೆಯಿಂದ ಕೊಡ್ತೀವಿ ಅಂತ ನಮ್ಗೆ ಹೇಳಿರೋದು. ಸೊ ಅದನ್ನೇ ಯೂಸ್ ಮಾಡ್ಕೊಂಡೆ. ಬಟ್ ನನ್ನ ದೊಡ್ಡ ಮಗ ಹೇಳ್ತಿರೋದು ಅಲ್ಲಿ
ಚೆನ್ನಾಗಿಲ್ಲ, ಎಲ್ಲ ರಸ್ಟ್ ಹಿಡಿದ್ಬಿಟ್ಟಿದೆ, ನಂಗೆ ಕಾಲು ನೋಯ್ತಿದೆ ಅಂತ. ಹಾಗಂತ ನಾವು ಮಕ್ಕಳು ಕೇಳಿದ್ದೆಲ್ಲ ಕೊಡಿಸಿದ್ರೆ ಮತ್ತು ಎಲ್ಲದಕ್ಕೂ ಹಾಗೆ ಮಾಡ್ತಾರೆ. ಅದಕ್ಕೆ ನಾನು ಅದನ್ನು ಕೊಡಿಸ್ಲಿಲ್ಲ. ಬಟ್ ಶೂಸು ಮತ್ತು ಸ್ವಿಮ್ಮಿಂಗ್ ಡ್ರೆಸ್ಸಸ್ಸು, ಬಾಟಲ್ ಎಲ್ಲ ತೊಗೊಂಡ್ರು, ಮತ್ತು ಸಾಕ್ಸು ಮತ್ತು ಬಾಲ್ ಏನು ಅವ್ರಿಗೆ ಏನು ಅವಶ್ಯಕತೆ ಇದನ್ನು ಕೊಡಿಸಿದ್ದೀವಿ. ಅವಶ್ಯಕತೆ ಇಲ್ಲದೆ ಇರೋದನ್ನು ನಾನು ಕೊಡಿಸ್ಲಿಲ್ಲ ಫ್ರೆಂಡ್ಸ್. ಎಲ್ಲನೂ ಕೊಡಿಸ್ತಾ ಹೋದರೆ ಮತ್ತೆ ಮಕ್ಕಳಿಗೆ ಏನಾಗ್ಬಿಡುತ್ತೆ ಅಂದರೆ ಏನು ಕೇಳಿದರೂ ಕೊಡಿಸ್ತಾರೆ ನಮ್ಮ ಅಪ್ಪ ಅಮ್ಮ ಅಂತ ಅವ್ರ ಮೈಂಡ್ ಸೆಟ್ ಮಾಡ್ಕೊಂಡು ಬಿಡ್ತಾರೆ. ನೆಕ್ಸ್ಟು ಎಲ್ಲದನ್ನು ದೊಡ್ಡದನ್ನೇ ಕೇಳೋಕ್ಕೆ ಶುರು ಮಾಡ್ತಾರೆ. ನಮ್ಮ ಹಸ್ಬೆಂಡ್ ಕೊಡ್ಸೋಕ್ಕೆ ರೆಡಿ ಇದ್ದರು, ಬಟ್ ನಾನು ಬೇಡ ಅಂತ ಹೇಳಿ ಸುಮ್ಮನೆ ಮಾಡಿಸ್ದೆ. ಸ್ಕೂಲಲ್ಲಿ ಇರೋದನ್ನೇ ಯೂಸ್ ಮಾಡ್ಕೊ, ಪರವಾಗಿಲ್ಲ 1 ಮಂತ್ಗೆ ಅಂತ. ಸೊ ಆಮೇಲೆ ಒಪ್ಕೊಂಡ. ಆದರೂ ಸ್ವಲ್ಪ ಡಲ್ಲಾಗಿತ್ತ, ಪರವಾಗಿಲ್ಲ ಸ್ನೇಹಿತರೆ, ಡಲ್ಲಾಗಿರ್ತಾರೆ ಅಂತ ಕೊಡ್ಸೋಕ್ಕಾಗತ್ತಾ. ನೋಡಿ, ಇದು ಬಾಟಲ್ ಕೂಡ ನನ್ನ ಮಗನಿಗೆ, ದೊಡ್ಡ ಮಗನಿಗೆ ಹಾಗೂ ಚಿಕ್ಕ ಮಗನಿಗೆ ಇಬ್ಬರಿಗೂ ತೊಗೊಂಡ್ವಿ. ಬಾಟ್ಲು ಎಲ್ಲನೂ ಐಟಮ್ಸ್ ಚೆನ್ನಾಗಿದೆ, ತುಂಬಾ ಹೈ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಮತ್ತು ಶೂಸ್ ಕೂಡ ಮನೇಲಿ 2 ಜೊತೆ ಇದೆ, ಆದರೆ ಕ್ಯಾನ್ವಾಸ್ ಶೂಸೇ ಬೇಕು ಅಂತ ಹೇಳಿ ಕಳಿಸಿದ್ರು. ಅದಕ್ಕೋಸ್ಕರ ಇಬ್ಬರಿಗೂ 1 ಪೇರ್ ಕ್ಯಾನ್ವಾಸ್ ಶೂಸ್ ಕೂಡ ಕೊಡಿಸಿದ್ದೀವಿ. ಚಿಕ್ಕದು ಹಿಂಗೆ ಅಲ್ಲಿ ತೊಗೊಳೋಣ. ಹಾಗೆ ನೋಡ್ತೀರಿ, ಕ್ಲಿಪ್ಪಿಂಗ್ ಕೂಡ ನಾನು ನಿಮಗೆ ಫುಲ್ ಎಲ್ಲದನ್ನು ತೊಗೊಂಡಿದ್ದೀನಿ. ಏನೇ ಆದರೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಸ್ವಲ್ಪ ಪ್ರೈಸಸ್ ಎಲ್ಲ ತುಂಬ ಜಾಸ್ತಿನೇ ಅನ್ನಿಸ್ತು ನನಗೆ. ಅದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ತೊಗೊಂಡ್ವಿ. ಬಟ್ ನಾನು ಏನು ಹೇಳ್ತೀನಿ ಅಂದರೆ, ದುಡ್ಡು ಕೊಟ್ಟಂಗೆ ಅದು ಬಾಳಿಕೆ ಕೂಡ ಬರುತ್ತೆ. ಈಗ ನೋಡಿ, ಇಲ್ಲಿ ಬಂದು ಈ ಸ್ಕೇಟಿಂಗ್ಸ್ ಬೇಕು ಅಂತ ಹಠ ಹಿಡ್ದಿದ್ದಾನೆ ದೊಡ್ಡ ಮಗ. ಚಿಕ್ಕ ಮಗಂಗೆ ಏನಿಲ್ಲ, ಅಲ್ಲಿ ಸ್ಕೂಲಲ್ಲೇ ಕೊಡ್ತಾರೆ, ಅವನೇನು ಅಷ್ಟೊಂದು ಕೇಳ್ತಿಲ್ಲ, ಬೇಡ ಅಂತ ಹೇಳ್ದ. ಇವನು ದೊಡ್ಡವನು ಮಾತ್ರ ಇದನ್ನು ಹಿಡ್ಕೊಂಡು ಕೂತಿದ್ದಾನೆ ಬೇಕು ಅಂತ. ನೋಡ್ದ, ಟ್ರಯಲ್ ಎಲ್ಲ ಮಾಡ್ದ, ಆದರೆ ನಾನು ಕೊಡಿಸ್ಲಿಲ್ಲ. ಇದನ್ನೇ ಅವ್ನು ಕೇಳ್ತಿರೋದು. ಸ್ಕೂಲಲ್ಲಿ ಇದೆಯಂತೆ, ಮತ್ತು ಯಾಕೆ ನಾವು ಇನ್ವೆಸ್ಟ್ ಮಾಡಬೇಕು, ರೆಗ್ಯುಲರ್ ಡೈಲಿ ಯೂಸ್ ಮಾಡ್ತಾರೆ ಅಂದರೆ ಕೊಡಿಸ್ಬೋದಿತ್ತು. ಬಟ್ ನನಗಿದು ಅವಶ್ಯಕತೆ ಇಲ್ಲ ಅನ್ನಿಸ್ತು, ಕೊಡಿಸ್ಲಿಲ್ಲ ನಾನು. ಬರೀ ಅದ್ರ ಹತ್ರನೇ ಇದ್ದಾನೆ. ಬಟ್ ನಾನು ಹಸ್ಬೆಂಡ್ಗೆ ಹೇಳ್ಬಿಟ್ಟೆ ಬೇಡ ಅಂತ, ಏನಾದರೂ ಮಾಡ್ಕೊಳ್ಳಿ ಅಂತ. ನಾನು ಆ ಜಾಗದಿಂದ ಬೇರೆ ಕಡೆ ಹೋದೆ. ನಂತರ ಅವರು ಕೂಡ ಸುಮ್ಮನಾದರು. ಈಗ ಬನ್ನಿ ಸ್ನೇಹಿತರೆ, ನೋಡೋಣ. ನೋಡಿ, ಇಲ್ಲಿ ಲೇಡೀಸ್ಗೆ ಜಾಕೆಟ್ಸು ಮತ್ತು ಟೀ ಶರ್ಟ್ಸು ಮತ್ತು ನೈಟ್ ಪ್ಯಾಂಟ್ಸು, ಟ್ರ್ಯಾಕ್ ಪ್ಯಾಂಟ್ಸು ಎಲ್ಲನೂ ಅವೈಲಬಲ್ ಇದೆ. ಈವನ್ ಟವೆಲ್ಸು, ಟಿ ಶರ್ಟ್ಸ್ ಎಲ್ಲ ತುಂಬಾ ಹೈ ಕ್ವಾಲಿಟಿ ಅಂತಲೇ ಹೇಳ್ತೀನಿ. ಈ ಸ್ಪೋರ್ಟ್ಸಿಗೆ ಹೋಗೋರ್ಗಂತೂ ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆಯಲ್ಲಿ ತುಂಬ ದಪ್ಪ ಟಿ ಶರ್ಟ್ಸ್ ಹಾಕ್ಕೊಂಡ್ರೆ ತುಂಬ ಸ್ವೆಟ್ ಆಗುತ್ತಲ್ವ, ಈ ಥರ ತೆಳ್ಳಗಿದೆ ಇದು. ಬಟ್ ಒಂಥರ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ನನ್ನ ಮಕ್ಕಳಿಗೂ ಕೂಡ 2 ತೊಗೊಂಡಿದ್ದೀವಿ ನಾವು. ನನ್ನ ಚಿಕ್ಕ ಮಗಂದು ಶೂಸು, ಎಲ್ಲಿ ನೋಡಿದರೂ ಶೂಸ್ ನೋಡೋದೇ ಒಂದು ಕತೆ, ಎಲ್ಲ ಕಡೆ ನೋಡ್ತಿದ್ದ. ನೋಡಿ, ಈ ಜಾಕೆಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಸ್ವಲ್ಪ ಪ್ರೈಸಸ್ ಎಲ್ಲ ಜಾಸ್ತಿನೇ ಅಂತ ಹೇಳ್ಬೋದು. ಕೆಲವೊಂದು ಕಡೆ ಕ್ಲಿಯರೆನ್ಸ್ ಕೂಡ ಹಾಕಿದ್ದಾರೆ, ಅದೆಲ್ಲ ಸ್ವಲ್ಪ ಕಮ್ಮಿ ಇದೆ, ನೋಡಿ ತೊಗೋಬೇಕು. ಬ್ಯಾಗ್ಸ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಸ್ಕೂಲಿಗೆ ಹೋಗೋ ಬ್ಯಾಗ್ಸು ಮತ್ತು ಈ ಥರ ಕ್ಯಾರಿ ಮಾಡೋಕ್ಕೆ. ಓಕೆ, 699, 599 ಆ ಥರ ಇತ್ತು, ಕೊಡ್ಬೋದು, ವರ್ತ್ ಅಂತಲೇ ಅನ್ನಿಸ್ತು ನನಗೆ. ಹಾಗೆ ನಾನು ನೋಡ್ತಿದ್ದೆ ಏನಾದರೂ ಯೂಸ್ಫುಲ್ ಆಗೋದಿದೆಯಾ ಅಂತ. ಬಟ್ ನಾನು ಏನೂ ತೊಗೊಳಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಮಕ್ಳಿಗೆ ನೋಡಬೇಕಲ್ಲ, ಎಲ್ಲರೂ ಒಟ್ಟಿಗೆ ಇದು ಬೇಕು ಅದು ಬೇಕು ಅಂತ ತೊಗೊಂಡ್ರೆ ಪಾಪ ಗಂಡಸರು ಅಂದರೆ ಹಸ್ಬೆಂಡ್ ಏನು ಮಾಡ್ತಾರೆ, ಎಲ್ಲರಿಗೂ ಕೊಡ್ಸೋಕ್ಕಾಗಲ್ಲ ಅಲ್ವ. ನಾವು ಹೀಗೇ ಮಾಡೋದು ಫ್ರೆಂಡ್ಸ್. ಒಬ್ಬೊಬ್ಬರು ಒಂದೊಂದು ಸತಿ ಮಕ್ಳಿಗೆ ಕೊಡಿಸ್ತೀವಿ. ಒಂದು ಸತಿ ಹೋದಾಗ, ಇನ್ನೊಂದು ಸತಿ ಹೋದಾಗ ನನಗೆ ಲೇಡೀಸ್ಗೆ ಶಾಪಿಂಗ್ ಮಾಡ್ತೀವಿ, ಒಂದು ಸತಿ ನಮ್ಮ ಹಸ್ಬೆಂಡ್ಗೆ ಶಾಪಿಂಗ್ ಮಾಡ್ತೀವಿ. ಆ ಥರ ನಾವು ಮಾಡ್ಕೋತೀವಿ. ಒಂದೇ ಸತಿ ಎಲ್ಲನೂ ತಲೆ ಮೇಲೆ ಹಾಕ್ಕೊಳ್ಳಲ್ಲ, ಬರ್ಡನ್ ಅಂತ ಮಾಡಲ್ಲ. ಸೊ ಈ ರೀತಿ ನಾನು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನೋಡಿ, ಸೈಕಲ್ಸ್ ಕೂಡ ಇತ್ತು, ಅದನ್ನು ಕೂಡ ನೋಡ್ತಿದ್ವಿ. ಸ್ವಿಮ್ಮಿಂಗ್ ಎಲ್ಲಿದೆ ನೋಡಿ, ಇಲ್ಲಿ ಅದು ಹಾಕ್ಕೊಳ್ಬೋದು, ಏನೂ ಆಗಲ್ಲ. ಫುಲ್ ಉದ್ದದೇ ಹಾಕೋಬೇಕು. ಅದಕ್ಕೆ ಟೀ ಶರ್ಟ್ ಬರುತ್ತಲ್ಲ, ಸಪ್ರೇಟಾಗಿ ತೊಗೋಬೇಕು.
1299 short full sleeves full pant 1499 ಡಿಸ್ಕೌಂಟ್ ಆದ್ಮೇಲೆ ಇದ ತಗೊಂಡಿದ್ದೀವಿ ಒಂದೇ ಥರ ನೋಡಿ. ಈ ಸ್ವಿಮ್ ಡ್ರೆಸ್ನ ನಾನು ಚಿಕ್ಕ ಮಗನಿಗೆ ತೊಗೊಂಡ್ವಿ. ದೊಡ್ಡ ಮಗನಿಗೆ ಸಪ್ರೇಟಾಗಿ ಒಂದು ಚಡ್ಡಿ ಮತ್ತು ಒಂದು ಟೀ ಶರ್ಟ್ ಥರ ಅಂದರೆ ಸ್ವಿಮ್ಮಿಂಗ್ದು ತೊಗೊಂಡ್ವಿ. ಈಗ ನೋಡಿ ಎಷ್ಟು ಕ್ಯೂಟ್ ಇದೆ ಡಾಲು, ಹೆಣ್ಮಗು, ಅವ್ರಿಗೂ ಕೂಡ ಸ್ವಿಮ್ಮಿಂಗ್ ಡ್ರೆಸ್ಸು ಸೂಪರಾಗಿತ್ತು ನೋಡೋಕ್ಕೆ. ನೋಡಿ ಇದೆಲ್ಲ ಚಿಕ್ಕ ಚಿಕ್ಕ ಹೆಣ್ಮಕ್ಳದು ಪುಟಾಣಿ ಮಕ್ಳದು ಡ್ರೆಸ್ಸಸ್ಗಳು. ಈಗ ದೊಡ್ಡ ಮಗಂಗೆ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ನೋಡಿ ಈ ಥರದ್ದು ತೊಗೊಂಡ್ವಿ ದೊಡ್ಡ ಮಗಂಗೆ. ಫುಲ್ಲು ಮೇಲ್ಗಡೆಯಿಂದ ಕೆಳಗಡೆ ಒಂದೇ ಬರ್ತಲ್ಲ, ಅದಷ್ಟು ಸೂಟ್ ಆಗಲ್ಲ ದೊಡ್ಡವನಾಗಿದ್ದಾನೆ ಅಂತ ಈ ಥರ ತೊಗೊಂಡ್ವಿ ಅವನಿಗೆ. ಈ ಚಡ್ಡಿ ಮತ್ತು ಅದೇ ಥರದ ಮ್ಯಾಚಿಂಗು ಒಂದು ಟೀ ಶರ್ಟ್ ಕೂಡ ತೊಗೊಂಡ್ವಿ. ನಾವು ಸ್ವಿಮ್ಮಿಂಗ್ ಡ್ರೆಸ್ ಕೂಡ ಶಾಪಿಂಗ್ ಆಯಿತು ಸ್ನೇಹಿತರೆ. ನೋಡಿ ಆ ಟೀ ಶರ್ಟು ಲೈಟ್ ಕಲರಲ್ಲಿ ಇದು ಇವೆರಡು ಮ್ಯಾಚಿಂಗ್ ಅಂತ ಇದನ್ನು ತೊಗೊಂಡಿದ್ದೀವಿ. ಇಬ್ಬರಿಗೂ ಸ್ವಿಮ್ಮಿಂಗ್ ಡ್ರೆಸ್ಸು ಸೆಲೆಕ್ಟ್ ಆಯಿತು. ಸ್ಟಾಫ್ ಕೂಡ ತುಂಬಾ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡ್ತಾರೆ. ನಾವು ಏನು ಕೇಳ್ತೀವೋ ಅದನ್ನು ನಮಗೆ ಸೂಟ್ ಆಗೋ ರೀತಿಲಿ ಸೆಲೆಕ್ಟ್ ಮಾಡಿ ಕೊಡ್ತಾರೆ. ನಮಗಂತೂ ಡೆಕ್ಯಾಥ್ಲಾನ್ ಶಾಪಿಂಗು ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು ಸ್ನೇಹಿತರೆ. ನನ್ನ ಚಿಕ್ಕ ಮಗ ಶೂ ಟ್ರಯಲ್ ಮಾಡ್ತಿದ್ದಾನೆ. ಇಲ್ಲಿ ನೋಡಿ ಎಷ್ಟು ಪುಟ್ಟು ಮಕ್ಕಳಿಗೆಲ್ಲ ಎಷ್ಟು ಚೆನ್ನಾಗಿತ್ತು ಬಟ್ಟೆ ಗೊತ್ತಾ. ನಾನು ಅದನ್ನೇ ನೋಡ್ತಾ ನಿಂತಿದ್ದೆ. ಚಿಕ್ಕ ಚಿಕ್ಕ ಸ್ವಿಮ್ಮಿಂಗ್ ಡ್ರೆಸ್ಸಸ್ಸು, ಪುಟ್ಟು ಫ್ರಾಕು. ನನಗೆ ಹೆಣ್ಮಕ್ಳು ಬಟ್ಟೆ ನೋಡ್ತಿದ್ರೆ ತುಂಬ ಆಸೆ ಆಗುತ್ತೆ ಫ್ರೆಂಡ್ಸ್. ಹೆಣ್ಮಕ್ಳು ಇಲ್ಲ ಅನ್ನೋರಿಗೆಲ್ಲ ಇದೇ ಕತೆ ಅನಿಸುತ್ತೆ. ಹೆಣ್ಮಕ್ಳು ಬಟ್ಟೆ ಎಲ್ಲಿದ್ದರೆ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು, ಅದನ್ನ ನೋಡೋದು ನಂದಂತೂ ನಾನು ಇದು ರೆಗ್ಯುಲರಾಗಿ ಮಾಡ್ತಿರ್ತೀನಿ. ಹಾಗೆಯೇ ಅಲ್ಲೊಂದು ಪುಟ್ಟು ಗೊಂಬೆ ಇತ್ತು, ಅದನ್ನು ಕೂಡ ನೋಡ್ತಿದ್ದೆ. ಈಗ ನೋಡಿ ಇದೆಲ್ಲ ಲೇಡೀಸ್ ಕಾರ್ನರು. ಲೇಡೀಸ್ಗೆ ಏನೇನು ಬೇಕೋ ಅದೆಲ್ಲ ಸಿಗುತ್ತೆ. ನನ್ನ ಮಗಂದು ಶೂ ಕೂಡ ಆಯಿತು, ಓಕೆ ಮಾಡ್ದೆ. ಸೊ ಇದನ್ನು ತೊಗೊಂಡ್ವಿ. ನಂತರ ನಾವು ಮಗ ಅಷ್ಟೊತ್ತಿಗೆ ವಾಶ್ರೂಮಿಂದ ನಾವು ಕೆಳಗಡೆ ಬಂದ್ವಿ. ನನ್ನ ಹಸ್ಬೆಂಡು ಮತ್ತು ನನ್ನ ದೊಡ್ಡ ಮಗ ಅಲ್ಲೇ ಬಿಲ್ಲಿಂಗ್ ಮಾಡ್ತಿದ್ದಾರೆ. ಇದು ಸೆಲ್ಫ್ ಬಿಲ್ಲಿಂಗ್ ಅಂತ ಹೇಳಿ ಅವರೇ ಬಿಲ್ಲಿಂಗ್ ಮಾಡ್ಕೊಳ್ಳೋದು. ಸೊ ಅದಕ್ಕೆ ಅವರು ಬಿಲ್ಲಿಂಗ್ ಮಾಡ್ತಿದ್ರು, ನಾವು ಕೂಡ ಹೊರಗಡೆ ಕೂತಿದ್ವಿ. ತುಂಬಾ ಚೆನ್ನಾಗಿದೆ ಎನ್ವಿರಾನ್ಮೆಂಟು, ಒಂದು ಸ್ವಲ್ಪನೂ ಕ್ರೌಡ್ ಇಲ್ಲ, ಚೆನ್ನಾಗಿ ಪಾರ್ಕಿಂಗ್ ಎಲ್ಲನೂ ಚೆನ್ನಾಗಿದೆ. ಸೊ ನಾವು ಸ್ವಲ್ಪ ಹೊರಗಡೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ನಮ್ಮ ಹಸ್ಬೆಂಡು ಮತ್ತು ಮಗ ಬಿಲ್ಲಿಂಗ್ ಮಾಡ್ಕೊಂಡು ಬರ್ತಿದ್ದಾರೆ. ಚಿಕ್ಕ ಮಗ ಅಂತೂ ಫುಲ್ ಖುಷಿ ಫ್ರೆಂಡ್ಸ್. ಅವ್ನಿಗೆ ಏನೇನು ಬೇಕೋ ಅದು ಎಲ್ಲನೂ ಸಿಕ್ಬಿಡ್ತಲ್ವ, ಎಲ್ಲ ತೊಗೊಂಡಿದ್ದಾನೆ. ದೊಡ್ಡ ಮಗ ಸ್ವಲ್ಪ ಬೇಜಾರಲ್ಲಿದ್ದಾನೆ, ಸ್ಕೇಟಿಂಗ್ ಕೊಡಿಸ್ಲಿಲ್ಲ ಅಂತ. ಏನು ಮಾಡೋಕ್ಕಾಗುತ್ತೆ ಅಲ್ವಾ ಫ್ರೆಂಡ್ಸ್, ಎಲ್ಲನೂ ಕೊಡ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಕೂತ್ಕೊಂಡಿದ್ದಾನೆ, ನೋಡಿ ಹೇಗಿದ್ದಾನೆ ಅಂತ. ಏನೇ ಮಾಡಿದ್ರು ಸರಿಯಾಗಿ ರಿಪ್ಲೈ ಇಲ್ಲ, ಅಷ್ಟೊಂದು ಬೇಜಾರು ಮಾಡ್ಕೊಳ್ಳಲ್ಲ ಅವ್ನು ಯಾವುದಕ್ಕೂ. ಏನಕ್ಕೋ ಗೊತ್ತಿಲ್ಲ, ಸ್ವಲ್ಪ ಅಪ್ಸೆಟ್ ಆಗಿದ್ದ. ಸೊ ಹಾಗೆ ನಾನು ಮಾತಾಡ್ಸ್ಕೊತ ಮೂಡ್ ಚೇಂಜ್ ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಫ್ರೆಂಡ್ಸ್. ಎಲ್ಲನೂ ತೊಗೊಂಡಿದ್ದಾರೆ, ಖುಷಿಯಾಗಿ ಸಮ್ಮರ್ ಕ್ಯಾಂಪ್ಗೆ ಹೋಗ್ತಾ ಇದ್ದಾರೆ. ವ್ಯಾನ್ ಕೂಡ ಮನೆ ಹತ್ರನೇ ಬರುತ್ತೆ. ಸೊ ಈಗ ಸಮ್ಮರ್ ಕ್ಯಾಂಪ್ಗೆ ಹೋಗ್ತಾ ಇದ್ದಾರೆ. ನಂತರ ಅವರು 2 o'clock ಬಂದು ಮತ್ತೊಂದು ಸತಿ ಸ್ನಾನ ಮಾಡಿಸ್ತೀನಿ. ಅಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡಿ ಬಂದಿರ್ತಾರಲ್ವ, ಮತ್ತೊಂದು ಸತಿ ಸ್ನಾನ ಮಾಡ್ಕೊತಾರೆ ಫ್ರೆಂಡ್ಸ್. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ ಅಂತ